ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಅಧಿಷ್ಠಾನ ರತ್ನರು, ವೀರಶೈವ ಶೈವ ಸಿದ್ಧಾಂತ ಪರಂಪರೆಯ ಪ್ರಕಾಶಮಾನ ಧರ್ಮಧುರೀಣರು, ಲೋಕಮಂಗಲ ಸಂಕಲ್ಪ ಸಮನ್ವಿತ ಯತಿವರ್ಯರು, ಆಧ್ಯಾತ್ಮ, ಧರ್ಮ, ಶಿಕ್ಷಣ, ಸಂಸ್ಕೃತಿ, ಸಮಾಜೋನ್ನತಿಯ ಪಂಚಪ್ರವಾಹಗಳನ್ನು ಸಮನ್ವಯಗೊಳಿಸಿ ಲೋಕ ಸೇವೆಯನ್ನು ತಪೋವ್ರತವಾಗಿಸಿಕೊಂಡಿರುವಂಥ ಯುಗದ್ರಷ್ಟಾರರಲ್ಲಿ ಪೂಜ್ಯರಿಗೆ ವಿಶೇಷ ಸ್ಥಾನ. ವಿದ್ವತ್ತು, ವಿನಯ, ವಿವೇಕ, ವೈರಾಗ್ಯಗಳ ಸಮುಜ್ವಲ ಸಂಗಮ ಸ್ವರೂಪಿಗಳು, ಭಾರತೀಯ ಸನಾತನ ಮೌಲ್ಯಗಳ ಸಂರಕ್ಷಣೆ, ಸಂಸ್ಕೃತ ಕನ್ನಡ ವಿದ್ಯಾ ಪ್ರಚಾರ, ಗ್ರಾಮೋತ್ಥಾನ, ಶಿಕ್ಷಣ ಸೇವಾ ವಿಸ್ತರಣೆ ಹಾಗೂ ಮಾನವೀಯ ಮೌಲ್ಯಗಳ ಪ್ರತಿಷ್ಠಾಪನೆಯಲ್ಲಿ ಅಪೂರ್ವ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರವಚನ, ಪ್ರಬೋಧನ, ಪ್ರಜ್ಞಾಪ್ರವರ್ಧನ ಹಾಗೂ ಪರೋಪಕಾರ ಮುಖೇನ ಸೇವಾ ಯಜ್ಞಗಳಿಂದ ಅಸಂಖ್ಯಾತ ಜನಮಾನಸಗಳಲ್ಲಿ ಧರ್ಮಚೇತನವನ್ನು ಜಾಗೃತಗೊಳಿಸುತ್ತಿರುವಂಥ ಸ್ವಾಮೀಜಿಗಳು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಪುತ್ತಿಗೆ ಶ್ರೀಗಳ ನಲ್ವಾಕುಗಳನ್ನು ಆಲಿಸಿ ಪುನೀತರಾಗಿರುವಂಥ ನಾವು ಇದೀಗ ತರಳಬಾಳು ಶ್ರೀಗಳ ಮಾತುಗಳನ್ನು ಕೇಳಲಿಕ್ಕೆ ಅತ್ಯಂತ ಉತ್ಸುಕರಾಗಿದ್ದೇವೆ. ದಯಮಾಡಿ ಅವರು ಆಶೀರ್ವಚನವನ್ನು ನೀಡಬೇಕಾಗಿ ನಲ್ಬಗೆಯಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ. ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಹಿ ಭವತಿ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ. ಹಾಗೆ ಇವತ್ತಿನ ಈ ಸಮಾರಂಭ ಬನ್ನಂಜೆ ಗೋವಿಂದಾಚಾರ್ಯ ಅವರ ಪ್ರತಿಷ್ಠಾನದ ವತಿಯಿಂದ ಏರ್ಪಾಡಾಗಿರುವ ವಿಶ್ವ ನಮನ ಯಾತ್ರೆಯಲ್ಲಿ ಭಾಗವಹಿಸಿರುವ ಎಲ್ಲ ಧರ್ಮಗುರುಗಳಿಗೂ ನಮ್ಮ ಗೌರವ ಆದರಗಳನ್ನು ಸಲ್ಲಿಸಿ, ಸಭೆಗೆ ಕುಳಿತಿರುವ ನಿಮ್ಮೆಲ್ಲರ ಜೊತೆಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಬನ್ನಂಜೆಯವರ 90 ವರ್ಷಗಳ ಸಾರ್ಥಕ ಜೀವನದ ಈ ಒಂದು ವಿಶ್ವ ನಮನ ಯಾತ್ರೆ ಏನಿದೆ, ಇದನ್ನು ಇನ್ನೊಂದು ರೀತಿಯಲ್ಲಿ ಜೈತ್ರ ಯಾತ್ರೆ ಅಂತ ಕರಿಬಹುದು ಅಂತ ಭಾವಿಸ್ತೀನಿ. ಆಳವಾದ ಅಧ್ಯಯನ, ಚಿಂತನೆ ಮಾಡಿದಂತಹ ಬನ್ನಂಜೆಯವರು ನಮ್ಮೊಂದಿಗೆ ಆತ್ಮೀಯ ಒಡನಾಟ ಇಟ್ಟುಕೊಂಡಿದ್ದರು. ನಮ್ಮ ವಾರ್ಷಿಕ ಸಮಾರಂಭವಾದಂಥ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಅವರು ಭಾಗವಹಿಸಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಇಲ್ಲಿಯೇ ಬೆಂಗಳೂರಿನಲ್ಲಿರುವ ಆರ್ ಟಿ ನಗರದಲ್ಲಿರತಕ್ಕಂಥ ನಮ್ಮ ತರಳಬಾಳು ಕೇಂದ್ರದಲ್ಲಿ ಏರ್ಪಾಡಾದಂಥ ಕಾರ್ಯಕ್ರಮದಲ್ಲೂ ಸಹ ಅವರು ಅನೇಕ ಬಾರಿ ಭಾಗವಹಿಸಿದ್ದಾರೆ. ನಮ್ಮನ್ನು ಆಹ್ವಾನ ಪತ್ರಿಕೆಯನ್ನು ನೀಡಲು ಅವರ ಇಬ್ಬರು ಪುತ್ರಿಯರಾದಂಥ ವೀಣಾ ಬನ್ನಂಜೆಯವರು ಮತ್ತು ಅವರ ಸಹೋದರಿ ಕವಿತಾ ಅಂತ ಕಾಣಿಸ್ತದಲ್ಲ, ಕವಿತಾ, ಇರುವರು ಸಹ ಬಹಳ ಕಷ್ಟಪಟ್ಟು 3-4 ಗಂಟೆ ಪ್ರಯಾಣ ಮಾಡಿ ಅವರು ಸಿರಿಗೆರೆಗೆ ಬಂದಿದ್ದರು 3 ದಿನಗಳ ಹಿಂದೆ. ಆಹ್ವಾನ ಪತ್ರಿಕೆಯನ್ನು ಅಂಚೆಯಲ್ಲಿ ಕಳಿಸಿದರೆ ಸಾಕಾಗಿತ್ತು. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಖುದ್ದಾಗಿ ಆಹ್ವಾನಿಸಬೇಕು ಅನ್ನೋ ಒಂದು ಪರಂಪರೆ ಮೈಗೂಡಿಸ್ಕೊಂಡಿರ್ತಕ್ಕಂಥವರು ಇರುವರು ಸಹೋದರಿಯರು. ಅವರು ಬಂದಾಗ ನಾವು ಆಹ್ವಾನ ಪತ್ರಿಕೆಗಿಂತ ಹೆಚ್ಚಾಗಿ ನಾವು ಬಯಸಿದ್ದು ಅವರು ಬರೆದಂಥ ಪುಸ್ತಕಗಳ ಜೊತೆಯಲ್ಲಿ ತರಲಿ ಅಂತ ಸೂಚಿಸಬೇಕು ಅಂತ ಬಯಸಿದ್ದು ಕಾಲ ಮಿಂಚು ಹೋಗಿಬಿಡ್ತು. ಅವ್ರು ನಮ್ಮನ್ನು ಸಂದರ್ಶನಕ್ಕೆ ಬಂದಾಗ ನಮ್ಮ ಅಪೇಕ್ಷೆಯಂತೆ ಮರುದಿನವೇ ಬೆಂಗಳೂರಿಗೆ ಮರಳಿದ ತಕ್ಷಣವೇ ಅವರು ತಮ್ಮೆಲ್ಲ ಗ್ರಂಥಗಳನ್ನು ತಮ್ಮ ತಂದೆ ಬರೆದಂಥ ಗ್ರಂಥಗಳನ್ನು ಕಳಿಸ್ಕೊಟ್ರು.
ಅವೆಲ್ಲವನ್ನೂ ನಾವು ಓದಲಿಕ್ಕೆ ಸೀಮಿತ ಅವಧಿಯಲ್ಲಿ ಸಾಕಾಗಲಿಲ್ಲ. ಆದರೆ ಈ 2 ಗ್ರಂಥಗಳನ್ನು ಮಾತ್ರ ಅಲ್ಲಲ್ಲಿ ಪುಟಗಳಲ್ಲಿ ಕಣ್ಣು ಹಾಯಿಸಿದ್ವಿ. ಮೊದಲನೇದಾಗಿ ನಮ್ಮ ಕೈಯಲ್ಲಿರುವ ಬನ್ನಂಜಿಯವರ ಆತ್ಮನಿವೇದನೆ ಪುಸ್ತಕ. ಇದನ್ನು ಆರಂಭದ ಪುಟಗಳನ್ನು ಓದಲು ಆರಂಭಿಸಿದಾಗ ನಮಗೆ ನೆನಪಾಗಿದ್ದು ಮಹಾಭಾರತ. ಏಕೆ ಅಂದರೆ ಭಾರತದ ಮೊದಲ ಮಹಾಕಾವ್ಯಗಳಲ್ಲಿ ಒಂದಾದಂಥ ಮಹಾಭಾರತ, ಅದನ್ನು ಬರೆಯುವ ಮುನ್ನ ವ್ಯಾಸ ಮಹರ್ಷಿ ವ್ಯಾಸ ಮಹರ್ಷಿ ಮತ್ತು ಗಣಪತಿಯ ಮಧ್ಯೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಒಪ್ಪಂದ ಆಗುತ್ತೆ. ನಾನು ಹೇಳಿದ ಹಾಗೆ ನೀನು ಬರೀಬೇಕು ಅಂತ ಹೇಳಿ. ಅದೇ ಗಣಪತಿ ತಕ್ಷಣವೇ ಒಪ್ಕೊಳ್ಳಲ್ಲ. ಆಯಿತು, ಬರಿತೀನಿ, ಆದರೆ ನನ್ನ ಲೇಖನ ನಿಲ್ಲಬಾರದು. ಹಾಗೆ ನೀವು ಡಿಕ್ಟೇಟ್ ಮಾಡೋದಾದರೆ, ಹೇಳ್ತಾ ಹೋದರೆ ನಾನು ಬರಿತೀನಿ. ನೀವು ತಡ ಮಾಡಿದರೆ ನಾನು ಎದ್ದು ಹೋಗ್ತೇನೆ ಅಂತ. ಗಣಪತಿ ಈ ಸವಾಲನ್ನು ವ್ಯಾಸ ಮಹರ್ಷಿಗಳು ಸ್ವೀಕರಿಸ್ತಾರೆ. ಆಯಿತು, ಆದರೆ ನನ್ನೊಂದು ಷರತ್ತು, ನಾನೇನು ಬರೆಸ್ತೀನೋ ಅದನ್ನು ಅರ್ಥ ಮಾಡ್ಕೊಂಡು ಬರೀಬೇಕು. ಅರ್ಥ ಮಾಡ್ಕೊಳ್ಳದೆ ಬರೆದ್ರೆ ನಾನು ಹೇಳಲ್ಲ. ಇಬ್ಬರದ್ದು ಒಪ್ಪಂದ ಆಗುತ್ತೆ. ಅದ್ಭುತವಾದಂಥ ಮಹಾಭಾರತ ಕೃತಿ ಮೇರುಕಾವ್ಯ ರಚನೆ ಆಗುತ್ತೆ. ಇದ್ಯಾಕೆ ಈಗ ಪ್ರಸ್ತಾವನೆ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂತ ನೀವು ಆತ್ಮನಿವೇದನೆಯ ಈ ಗ್ರಂಥವನ್ನು ಆರಂಭದ ಪುಟದಲ್ಲಿ ನೀವು ಓದಿದಾಗ ಅರ್ಥವಾಗುತ್ತೆ. ಅವರ ಮಗಳಾದಂಥ ವೀಣಾರವರು ತನ್ನ ತಂದೆಗೆ, ಅವರು 78ರಲ್ಲೋ ಏನೋ, ಅಪ್ಪ ನೀನು 2 ವರ್ಷಕ್ಕೆ 80 ವರ್ಷ ಆಗುತ್ತೆ, ನಿನ್ನ ಆತ್ಮಕಥನವನ್ನು ಆಟೋಬಯೋಗ್ರಫಿಯನ್ನು ಬರಿ ಅಂತ ವಿನಂತಿಸ್ಕೊಳ್ತಾರೆ. ಅವರ ತಂದೆ ಬನ್ನಂಜಿಯವರು ತಕ್ಷಣ ಒಪ್ಪಲ್ಲ. ಇಲ್ಲಮ್ಮ, ನಾನು ವೇಗವಾಗಿ ಹೇಳ್ತಾ ಹೋಗ್ತೀನಿ, ನಿನಗೆ ನನ್ನ ಮಾತಿನ ವೇಗಕ್ಕೆ ಬರಹ ರೂಪದಲ್ಲಿ ಬರೆಯೋದು ಕಷ್ಟ ಆಗಲ್ಲಮ್ಮ ಅಂತಾರೆ. ಆದರೆ ಮಗಳು ತಂದೆಯ ಸವಾಲನ್ನು ಎಷ್ಟು ಚೆನ್ನಾಗಿ ಎದುರಿಸ್ತಾಳೆ ಅಂದರೆ, ಅಪ್ಪ ನೀನು ಹೇಳ್ತಾ ಹೋಗು, ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ, ಆಮೇಲೆ ಅದನ್ನು ಬರಹ ರೂಪದಲ್ಲಿ ಇಳಿಸ್ತೇನೆ ಅಂತ. ಇದು ಮಹಾಭಾರತದಲ್ಲಿ ನಡೆದ ವೇದವ್ಯಾಸರು ಮತ್ತು ಗಣಪತಿಯ ಮಧ್ಯೆ ಏನು ಒಪ್ಪಂದ ಆಯಿತು, ಅದೇ ರೀತಿ ಒಪ್ಪಂದ ಆದ ಫಲಶ್ರುತಿಯೇ ಈ ಗ್ರಂಥ ಆತ್ಮನಿವೇದನೆ. ಇದರಲ್ಲಿ ಬಹಳಷ್ಟು ವಿಚಾರಗಳು ಅಡಕವಾಗಿವೆ. ಈಗ ತಾನೇ ಇದುವರೆಗೆ ನೀವು ಕೇಳಿದಂಥ ಮಾತುಗಳಲ್ಲಿ ಬನ್ನಂಜಿಯವರದ್ದು ಬಹಳ ವಸ್ತುನಿಷ್ಠ ದೃಷ್ಟಿ, ಅಪರೂಪದ ಒಂದು ಚಿಂತನೆ ಅವ್ರದ್ದು. ಅವರು ತಮ್ಮ ಈ ಧ್ವನಿಮುದ್ರಣದಲ್ಲಿ ದಾಖಲಿಸಿರತಕ್ಕಂಥ ವೀಣಾ ಅವರು ದಾಖಲಿಸಿರೋ ಪ್ರಕಾರ, ಶುದ್ಧ ಬುದ್ಧಿ ಎಂಬುದು ಯಾವಾಗಲೂ ವಿರಳ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮತವೇ ಶ್ರೇಷ್ಠ ಎಂದು ತಿಳಿಯುತ್ತಾರೆ. ಭಾಳ ಅಪರೂಪದ ಮಾತಿದು. ಧರ್ಮ, ಭಾಷೆ ಮತ್ತು ಪ್ರದೇಶ ಇವು ಮನುಷ್ಯನ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರ್ತವೆ. ಇಲ್ಲಿ ಒಂದು ನಾವು ಗಮನಿಸೋದು ಅಂದರೆ, ಯಾರದೇ ಆತ್ಮಕಥನ ಇರಲಿ, ಆ ಆತ್ಮಕಥನವನ್ನು ನೀವು ಓದಲು ಆರಂಭಿಸಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ.
ಎಷ್ಟು ಆತ್ಮಕಥನಗಳನ್ನು ಓದ್ತೀರೋ ಅಷ್ಟು ನಿಮ್ಮ ಆಯುಷ್ಯ ಹೆಚ್ಚಾಗುತ್ತೆ. ಹಾಗಂದರೆ ಶತಮಾನಗಳ ಕಾಲ ನೀವು ಬದುಕ್ತೀರಿ ಅಂತ ಅಲ್ಲ. ಶರೀರದಲ್ಲಿ ಶತಮಾನಗಳ ಕಾಲ ಹಿರಿಯ ಜೀವಿಗಳು ಅನುಭವಿಸಿರತಕ್ಕಂತಹ ನೋವುಗಳು, ನಲಿವುಗಳು, ಅವುಗಳನ್ನು ನೀವು ನಿಮ್ಮ ಅನುಭವಗಳನ್ನಾಗಿ ಮಾಡಿಕೊಂಡ್ರೆ ನೀವು 100 ವರ್ಷ ಅಲ್ಲ, ಶತಮಾನಗಳ ಕಾಲ ಬದುಕದ ಹಾಗೆ ಅಂತ ನಮ್ಮ ಮನಸ್ಸಿಗೆ. ಎಲ್ಲವನ್ನು ಅನುಭವಿಸಿಯೇ ಕಲಿಬೇಕು ಅಂದರೆ ವ್ಯಕ್ತಿಯ ಆಯುಷ್ಯ ಸಾಲದು. ಇನ್ನೊಬ್ಬರ ಅನುಭವವನ್ನು ತಮ್ಮ ಅನುಭವವನ್ನಾಗಿ ಮಾಡಿಕೊಂಡ್ರೆ ನೀವು ಹೆಚ್ಚು ಕಾಲ ಬದುಕದಂತೆ ಅಂತ ಹೇಳಿ. ಇಲ್ಲಿ ನಮ್ಮ ಕೈಯಲ್ಲಿ ಇನ್ನೊಂದು ಗ್ರಂಥ ಇದೆ, ಅದರ ಹೆಸರು ಸಹ ಆತ್ಮನಿವೇದನೆ. ಇದು ನಾವು ಸಂಗ್ರಹ ಮಾಡಿದಂಥ ಪ್ರಕಟಿಸಿದಂಥ ಗ್ರಂಥ. ಎಷ್ಟು ಎರಡೂ ಗ್ರಂಥಗಳಿಗೆ ಎಷ್ಟು ಸಾಮ್ಯತೆ ಇದೆ ಅಂದರೆ, ಪ್ರಾಯಶಃ ವೀಣಾಜಿಯವರಿಗೆ ನಮ್ಮ ಈ ಗ್ರಂಥದ ಪರಿಚಯ ಇದ್ದಿರಲಿಕ್ಕಿಲ್ಲ. 1985ರಲ್ಲಿ ಇದನ್ನು ನಾವು ನಮ್ಮ ಗುರುಗಳ 2 ಡೈರಿಗಳನ್ನು 1937 ಮತ್ತು 38ರಲ್ಲಿ ಅವರು ಖಾಸಿಯಾಗಿ ಬರೆದಿಟ್ಟಂತಹ ಡೈರಿಗಳು ನಾವು ಕಾಶಿಯಲ್ಲಿ ಓದಿ ವಾಪಸ್ ಬಂದು ವಿಯೆನ್ನಾಕ್ಕೆ ಉನ್ನತ ಅಧ್ಯಯನಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಸಂಶೋಧನೆಯ ಗುಂಗಿನಲ್ಲಿ ಹುಡುಕ್ತಾ ಇದ್ದ ಹಳೆಯ ದಾಖಲೆಗಳನ್ನು ನಮಗೆ ದೊರೆತ 2 ಡೈರಿಗಳು, ನಮ್ಮ ಗುರುಗಳು ಬರೆದ ಡೈರಿಗಳು. ಅವರು ಒಂದು ಪುಸ್ತಕವನ್ನು ಬರಿಬೇಕು ಅಂತ ಬರೆದ ಡೈರಿಗಳಲ್ಲ, ಲೇಖನ ಅಲ್ಲ. ಅದು ಸಹಜವಾಗಿ ದೈನಂದಿನ ಅನುಭವಗಳನ್ನು ಅವರು ದಾಖಲಿಸಿರ್ತಕ್ಕಂಥದ್ದು. ಅದನ್ನು ನಾವು 2 ವರ್ಷಗಳ ಡೈರಿಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ವಿಷಯಕ್ಕೆ ಅನುಗುಣವಾಗಿ ನಾವು, ನಮ್ಮ ಗುರುಗಳು ಹೇಳಿರಲಿಲ್ಲ ಹೀಗೆ ಬರೆದಿದ್ದೀವಿ ಅಂತ ಹೇಳಿ, ಅದನ್ನು ವಿಷಯಕ್ಕೆ ಅನುಗುಣವಾಗಿ ವರ್ಗೀಕರಿಸಿ, ಅಧ್ಯಾಯಗಳಾಗಿ ವರ್ಗೀಕರಿಸಿ ನಾವು ಇದನ್ನು ಪುಸ್ತಕ ರೂಪದಲ್ಲಿ 1985ರಲ್ಲಿ ಪ್ರಕಟಿಸಿದ್ವಿ. ಇದೇ ಕಾರ್ಯವನ್ನು ನಾವು ನಮ್ಮ ಆಧ್ಯಾತ್ಮಿಕ ಪಿತರಾದಂತಹ ಗುರುಗಳ ಒಂದು ವಿಚಾರಗಳನ್ನು, ಡೈರಿಯಲ್ಲಿ ದಾಖಲಾಗಿರತಕ್ಕಂಥ ವಿಚಾರಗಳನ್ನು ಸಂಗ್ರಹಿಸಿಕೊಟ್ರೆ, ತಮ್ಮ ತಂದೆಯಾದಂಥ ಬನ್ನಂಜಿಯವರ ಮಾತುಗಳನ್ನು ಸಂಗ್ರಹಿಸಿ ಅದನ್ನು ವಿಷಯಕ್ಕನುಗುಣವಾಗಿ ಜೋಡಿಸಿ ವೀಣಾಜಿಯವರು ಬರೆದಿರ್ತಕ್ಕಂಥ ಪ್ರಕಟಿಸಿರ್ತಕ್ಕಂಥ ಗ್ರಂಥ ಬಹಳಷ್ಟು ಹೋಲಿಕೆ ಇದೆ, ತುಂಬ ಹೋಲಿಕೆ ಇದೆ. ಅದನ್ನು ಅವರು ಬಂದಾಗ, ಮಠಕ್ಕೆ ಬಂದಾಗ ಅವ್ರ ಕೈಲಿ ಕೊಟ್ಟು ಕಳಿಸಿದ್ವಿ. ಇವೆರಡೂ ಗ್ರಂಥಗಳನ್ನು ನೋಡಿದಾಗ ನೀವು ಮನಗಾಣತಕ್ಕಂಥ ವಿಷಯ ಅಂತಂದು ಹೇಳಿದರೆ ಭಾಳ ನಿಷ್ಠುರವಾದಂಥ, ನಿಖರವಾದಂಥ ಸಂಗತಿಗಳು. ಇಲ್ಲಿ ಬನ್ನಂಜಿಯವರು ಒಬ್ಬರು ಪಂಡಿತರ ಬಗ್ಗೆ ಬರೀತಾರೆ. ಆ ಪಂಡಿತರು ಒಂದು ಘಟನೆ, ಅವ್ರ ತಂದೆ ಹತ್ರ ಹೋಗಿ ಬನ್ನಂಜಿಯವರ ಬಗ್ಗೆ, ನಿಮ್ಮ ಮಗ ಹೋಟ್ಲಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗ್ತಾನೆ ಅಂತ ದೂರ್ತಾರೆ. ಇದು ಪುಟ 14ರಲ್ಲಿದೆ, ತುಂಬ ಚೆನ್ನಾಗಿದೆ. ಇದರಿಂದ ಅವರ ತಂದೆಯವರ ವ್ಯಕ್ತಿತ್ವ ಏನು ಅಂತ ಹೇಳಿ ಇದರಲ್ಲಿ ದಾಖಲಾಗಿರೋದು ನೀವು ಕಾಣ್ಬೋದು. ಪುಟ 14ರಲ್ಲಿದೆ. ಆಚಾರ್ಯರೇ ಅವ್ರ ತಂದೆಗೆ ಹೇಳ್ತಾರಂತವರು ಪಂಡಿತರು, ನೀವು ಎಷ್ಟೊಂದು ಆಚಾರವಂತರು, ಸ್ವಾಮಿಗಳಿಗೆ ಪಾಠ ಮಾಡ್ತೀರಿ, ಆದರೆ ನಿಮ್ಮ ಮಗ ಹೋಟ್ಲಿಗೆ ಹೋಗಿ ಕಾಫಿ ಕುಡಿತಾನೆ, ಭಾಳ ದುಃಖ ಆಗುತ್ತೆ ಅಂತ ಅವರು ದೂರ್ತಾರೆ. ತಮಾಷೆ ಅಂದರೆ ಅವರು ಬನ್ನಂಜಿಯವರು ಹೇಳ್ತಾರೆ, ನನ್ನ ದುಡ್ಡಿನಲ್ಲಿಯೇ ಕಾಫಿ ಕುಡಿದವರು ಅವರು ಅಂತ. ನನ್ನ ದುಡ್ಡಿನಲ್ಲೇ ಕಾಫಿ ಕುಡಿದು ನನ್ನ ವಿರುದ್ಧವಾಗಿಯೇ ನಮ್ಮ ತಂದೆ ಹತ್ರ ದೂರು ಸಲ್ಲಿಸಿದಂಥ ಮಹಾನುಭಾವರು ಅಂತ ದಾಖಲಿಸ್ತಾರೆ. ಇದಕ್ಕೆ ಅವರು ತಂದೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂದರೆ, ನನ್ನ ಮಗನಿಗೆ 16 ವರ್ಷ ಆಗಿದೆ, ನಾನು ಈಗ 16 ವರ್ಷ ಆದಮೇಲೆ ಪೆಟ್ಟು ಕೊಡೋದು ಸರಿಯಾಗಲ್ಲ, ಅವನ ಜೀವನಗತಿ ಅವನಿಗೆ, ನನ್ನ ಹಾಗೆ ಅವನು ಆಗಬೇಕೆಂಬ ಆಸೆ ನನಗಿಲ್ಲ. ನೀವು ಈ ಕ್ಷುದ್ರ ವಿಷಯ ಹೇಳಿ
ತಲೆ ಕೊಡಿಸ್ಕೊಳ್ಬೇಡಿ ಅಂತ ಅವರಿಗೆ ಸಂತೈಸಿ ಕಳಿಸ್ತಾರೆ. ಪ್ರಾಯಶಃ ಇದಕ್ಕೆ ಮೂಲ ಶ್ಲೋಕ ಧರ್ಮಶಾಸ್ತ್ರದ ಒಂದು ಪ್ರಭಾವ ಅಂದರೆ ಅವ್ರ ಮೇಲೆ, ಅವ್ರ ತಂದೆಯವ್ರ ಮೇಲೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. ಅದು ಆ ಶ್ಲೋಕದ ಅರ್ಥವೇ ಬನ್ನಂಜಿಯವರ ತಂದೆಯವರ ಮನಸ್ಸಿನಲ್ಲಿ ಇತ್ತು ಅಂತ ಭಾವಿಸುತ್ತೆ. ಬನ್ನಂಜಿಯವರು ಎಷ್ಟು ನಿಷ್ಠುರವಾದಿಗಳು ಅಂತ ಹೇಳಿದರೆ, ನಾವಿದನ್ನು ಪೂರ್ಣ ಓದಲಿಕ್ಕೆ ಆಗಿಲ್ಲ. ಅಲ್ಲಲ್ಲಿ ಕೆಲವು ಪುಟಗಳನ್ನು ಮೇಲೆ ಕಣ್ಣು ಹಾಯಿಸಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಅಂದರೆ, ಅವರ ತಾಯಿ ಬಗ್ಗೆ ಪುಟ 6ರಲ್ಲಿದೆ. ಇದುವರೆಗೂ ನೀವು ಹೇಗೆ ಅವ್ರ ನಿಷ್ಠುರವಾದಿಗಳು ಬನ್ನಂಜಿಯವರು ಅನ್ನೋದು ನೀವೆಲ್ಲ ಕೇಳಿದಿರಿ. ಅದಕ್ಕೆ ನಾವು ಅದರ ಪೂರಕವಾಗಿ ಕೆಲವು ಪ್ರಕರಣಗಳನ್ನು ನಾವಿಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಿಷ್ಠುರವಾದಿಗಳು ಅಂತ ಸುಲಭ ಹೇಳ್ಬೋದು, ಆದರೆ ವಾಸ್ತವವಾಗಿ ಹೇಗೆ ನಿಷ್ಠುರತೆಯಿಂದ ಅವರು ದೈನಂದಿನ ಜೀವನದಲ್ಲಿ ವರ್ತಿಸ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ದಾಖಲೆ ಇದೆ. ಅವರ ದೊಡ್ಡಮ್ಮನನ್ನು, ಅಂದರೆ ದೊಡ್ಡಪ್ಪನ ಪತ್ನಿಯನ್ನು, ಅವ್ರ ಬಗ್ಗೆ ನಮ್ಮ ತಾಯಿಗೆ ಅಷ್ಟಾಗಿ ಅವ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನು ಓದಿ ಹೇಳ್ತೀನಿ ನಿಮಗೆ. ಅವ್ರ ದೊಡ್ಡಮ್ಮ ಮಕ್ಕಳಿರಲಿಲ್ಲ. ಒಂದು ದೃಷ್ಟಿಯಿಂದ ನಮ್ಮಮ್ಮ ಅವರ ವಿಷಯವಾಗಿ ತಪ್ಪು ಮಾಡಿದ್ದಾಳೆ. ಯಾರೂ ತಮ್ಮ ತಾಯಿಯ ಬಗ್ಗೆ ಇಷ್ಟು ಕಟುವಾದ ಮಾತುಗಳನ್ನು ಹೇಳಲಿಕ್ಕೆ, ಅದರಲ್ಲೂ ಲಿಖಿತವಾಗಿ ಬರಹ ರೂಪದಲ್ಲಿ ಯಾರೂ ಮನಸ್ಸು ಮಾಡಲ್ಲ. ಆದರೆ ಅಂತಹ ಒಂದು ನಿಷ್ಠುರತೆಯನ್ನು ನೀವು ಇಲ್ಲಿ ಕಾಣ್ಬೋದು. ಅವರ ಹೆಂಡತಿಯನ್ನು ಅಮ್ಮ ತುಂಬ ನಿಕೃಷ್ಟವಾಗಿ ಕಂಡಿದ್ದಾಳೆ. ನಿಜವಾಗಿ ಅವರು ಮನೆತನಕ್ಕೆ ಹಿರಿಯರು, ಆದರೆ ತಂದೆಯಿಂದಾಗಿ ಅಮ್ಮನೇ ಯಜಮಾಂತಿಯಾದಳು. ಆದರೆ ತಂದೆ ಯಾವತ್ತೂ ಅಣ್ಣ ಅತ್ತಿಗೆಯನ್ನು ಅಗೌರವಿಸಿದ್ದಿಲ್ಲ. ತಂದೆ ಏನು ಮಾಡುವುದಕ್ಕೂ ಅಣ್ಣನನ್ನು ಕೇಳದೆ ಹೆಜ್ಜೆ ಇಡುತ್ತಿರಲಿಲ್ಲ. ಅಣ್ಣನೂ ಹಾಗೆ, ನಿನಗೆ ಹೇಗೆ ಬೇಕೋ ಹಾಗೆ ಎಂಬಂಥ ಉತ್ತರ. ಇಬ್ಬರ ನಡುವೆ ತುಂಬ ಅನ್ಯೋನ್ಯ ಸಹಕಾರ. ಆದರೆ ಅಮ್ಮ ದೊಡ್ಡಮ್ಮನ ಜೊತೆ ಅನಾದರದಿಂದ ನಡೆದುಕೊಳ್ಳುತ್ತಿದ್ದಳು ಅನಿಸುತ್ತದೆ. ಇದಕ್ಕಿಂತ ಹೆಚ್ಚಿನ ನಿಷ್ಠುರತೆ ಇನ್ನೇನು ಬೇಕು ಹೇಳಿ. ಚೆನ್ನಾಗಿ ನೋಡಿಕೊಂಡಂತಿಲ್ಲ. ಮನೆಯಲ್ಲಿ ಅವರನ್ನು ಮಲಗ ಕೊಟ್ಟಿರಲಿಲ್ಲ. ಅದು ನನ್ನ ಸಣ್ಣ ವಯಸ್ಸು, ಒಟ್ಟಿನಲ್ಲಿ ನಮ್ಮ ದೊಡ್ಡಮ್ಮನನ್ನು ಚೆನ್ನಾಗಿ ಸಲಹಿಲ್ಲ ಅನಿಸುತ್ತದೆ. ಇದುವರೆಗೆ ಕೇಳಿದ ಮಾತುಗಳಿಗೆ ಇಲ್ಲಿ ನೀವು ದಾಖಲೆಗಳನ್ನು ಕಾಣಬಹುದು. ಇನ್ನೊಂದು ವಿಶೇಷ ಅಂದರೆ ಒಂದು ಅಧ್ಯಾಯ ಇದೆ ಇಲ್ಲಿ, ಸ್ವಾಮಿಗಳು ಮತ್ತು ವಿದ್ವಾಂಸರು ಅಂತ ಅಧ್ಯಯನ ಇದೆ. ಒಂದು ಅಧ್ಯಾಯ ಭಾಳ ಅಪರೂಪದ್ದು. ಪುಟ 43ರಲ್ಲಿದೆ. ಅವರು ಬನ್ನಂಜಿಯವರಿಗೆ ವಿದ್ಯಾಮಾನ್ಯರ ಬಗ್ಗೆ ಬಹಳ ಗೌರವ, ತುಂಬ ಅಭಿಮಾನದ ಮಾತುಗಳನ್ನು ಹೇಳ್ತಾರೆ. ನನ್ನ ವಿದ್ಯಾಗುರುಗಳಾದ ವಿದ್ಯಾಮಾನ್ಯರು ಮಗುವಿನ ಹಾಗೆ, ಪೂರ್ವಗ್ರಹ ಇಲ್ಲವೇ ಇಲ್ಲ. ನೋಡುವುದಕ್ಕೆ ಪೂರ್ವಗ್ರಹಿ ಹಾಗೆ ಕಾಣುತ್ತಾರೆ, ಆದರೆ ಅವರು ಪೂರ್ವಾಗ್ರಹ ಭಾವನೆ ಅವರಲ್ಲಿ ಇರಲಿಲ್ಲ. ಒಂದು ಉದಾಹರಣೆ ಕೊಡ್ತಾರೆ ಬನ್ನಂಜಿಯವರು. ಒಮ್ಮೆ ಮುದ್ಗಲ್ನಲ್ಲಿ ಅವರ ಚಾತುರ್ಮಾಸ್ಯ ಇತ್ತು. ನನ್ನನ್ನು 10 ದಿನದ ಉಪನ್ಯಾಸಕ್ಕೆ ಕರೆದಿದ್ದರು. ಆಗ ಒಂದು ವಿಶೇಷ ನಡೆಯಿತು. ಅಲ್ಲಿ ಸ್ಥಳೀಯ ಶ್ರೇಷ್ಠಿಗಳು, ಅಂದರೆ ವರ್ತಕರು, ವ್ಯಾಪಾರಿಗಳು ದಿನಕ್ಕೊಬ್ಬರಂತೆ ಮಠಕ್ಕೆ ಸಾಮಾನು ಒದಗಿಸುತ್ತಿದ್ದರು. ಹಾಗಾಗಿ ಚಾತುರ್ಮಾಸ್ಯ ಹೊರೆಯಿಲ್ಲದೆ ನಡೆಯಿತು. ಆದರೆ ಸಾಮಾನು ಕಳಿಸಿದ ಸೆಟ್ಟಿಗಳು ಪೂಜೆ ಮುಗಿದು ಬ್ರಾಹ್ಮಣರ ಊಟ ಮುಗಿಯುವವರೆಗೆ ಕಾಯುವುದು ನಡೆದಿತ್ತು. ಆ ಬಳಿಕ ಅವರ ಊಟ ಸ್ವಾಮಿಗಳು ಕರೆದು ಆದೇಶಿಸಿದರು. ವಿದ್ಯಾಮಾನ್ಯರು ಅವರ ಸರಕು ಸರಂಜಾಮು ನಮಗೆ ಬೇಕು, ಊಟಕ್ಕೆ ಅವರು 2ನೇವರ ಕೂಡದು, ಮೊದಲ ಪಂಕ್ತಿಯಲ್ಲಿ ಕೂಡಿ ಭೋಜನ ನಡೆಯಲಿ ಅಂತ ಅವರು ಆದೇಶ ಮಾಡ್ತಾರೆ. ಮರುದಿನ ಒಟ್ಟಿಗೆ ಕುಳಿತು ಊಟ ಆಗುತ್ತೆ. ಆದರೆ 2 ದಿನ ಬಳಿಕ ಪ್ರತಿಕ್ರಿಯೆ ಬಂದಿರುತ್ತೆ. ಅದೇನು ಅಂತ ಪ್ರತಿಕ್ರಿಯೆಯನ್ನು ವಿಚಾರಿಸಿದಾಗ ಬಹಳ ಜನ ಬ್ರಾಹ್ಮಣರು ಅಸಮಾಧಾನಗೊಂಡಿದ್ದಾರೆ, ಕೂಡಿ ಊಟ ಮಾಡಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ.
ಅಂದ ತಕ್ಷಣವೇ ವಿದ್ಯಮಾನರು ಹೇಳ್ತಾರಂತೆ, ಆಯಿತು ಬೇಸರ ತಾನೇ, ಮೊದಲ ದಿನವೇ ವ್ಯಾಪಾರಿಗಳ ಊಟ ನಡೀಲಿ, ಆಮೇಲೆ ಎರಡನೇ ದಿನ ನಮ್ಮ ಶಿಷ್ಯರ ಊಟ ನಡೀಲಿ ಅಂತ ಹೇಳ್ತಾರಂತೆ. ನೋಡಿ, ಇದು ಎಂತಹ ಒಂದು ಉನ್ನತ ದೃಷ್ಟಿ ಉಳ್ಳಂತಹ ವಿಚಾರಧಾರೆ. ಇಂತಹ ಅನೇಕ ವಿಚಾರಗಳು ಸಾಮಾಜಿಕ ಜೀವನದಲ್ಲಿ ಅವರು ಕಂಡುಕೊಂಡಂತಹ ನೋವು ನಲಿವುಗಳು ಈ ಗ್ರಂಥದಲ್ಲಿ ಅವು ದಾಖಲಾಗಿವೆ. ಇನ್ನು ನಮಗೆ ಮೆಚ್ಚಿಯಾದಂಥ ಇನ್ನೊಂದು ಚಿಕ್ಕ ಪುಸ್ತಕ ಅಂದರೆ ವೀಣಾ ಬನಂಜೆಯವರ ಹಿರಿಯ ಮಗಳು ಬರೆದಿರತಕ್ಕಂಥ ಅಲ್ಲಮೋಪನಿಷತ್ತು. ಇದನ್ನು ಪೂರ ಓದಿರಲಿಲ್ಲ, ಸ್ವಲ್ಪ ಕೆಲವು ಪುಟಗಳು ಮಾತ್ರ ನಾವು ಓದಿದ್ದೀವಿ, ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಭಾಳ ಅಪರೂಪದ ಕೃತಿ ಅಂತ ಅನಿಸುತ್ತೆ. ಇಲ್ಲಿ ಒಂದೆರಡು ಪುಟಗಳನ್ನು ಓದಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ಬಿಡ್ತೀವಿ. ದೇವರಿಲ್ಲ ಎಂದ ಚಾರ್ವಾಕ, ಅದುವರೆಗಿನ ನಂಬಿಕೆಯನ್ನು ಬದಲಿಸಿದ ಋಷಭದೇವ ಪಂಥ, ಇಲ್ಲಿ ಏನೂ ಇಲ್ಲ ಎಂದ ಬುದ್ಧ, ಎಲ್ಲರೂ ಈ ನೆಲದಲ್ಲಿಯೇ ಹುಟ್ಟಿದರು, ಇವರದೇ ಒಂದು ದಾರಿ, ಎಲ್ಲಕ್ಕೂ ಕಾರಣ ಬೆಳಕಿನ ಹಸಿವು, ಬೆಳಕು ಹುಡುಕುವವ ಬೆಳಗುತ್ತಾನೆ, ಅದು ಅವನನ್ನು ಮತ್ತು ಅವನನ್ನು ನಂಬಿದವರನ್ನು ಬೆಳಗಿಸುತ್ತದೆ. ಬೆಳಕನ್ನು ಹೀಗೆ ಕಾಣಬೇಕು ಎಂದು ವಿಧಿಸಿದರೆ ಅದು ಬೆಳಕಾದೀತು ಹೇಗೆ? ಬೆಳಕಿಗೆ ಹಲವು ಕಿರಣಗಳು, ಹಲವು ಬಣ್ಣಗಳು, ಕಣ್ಣು ತೆರೆದವನಿಗೆ ಅದರ ಕಾಣಿಕೆ. ಯಾವ ಬೆಳಕು ಒಂದೇ ಕಿರಣದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಸಿಕ್ಕ ಬೆಳಕು ಅವರ ಬಣ್ಣ ಬದಲಿಸದೇ ಬಿಟ್ಟಿಲ್ಲ. ತನ್ನ ಬಣ್ಣ ಬದಲಿಸಿದ ಬೆಳಕು ಕಂಡಿಲ್ಲ. ಅದು ಬೆಳಕಿನ ಒಳಗಣ ಬಲ, ಆ ಬಲಕ್ಕೆ ಅರ್ಪಿಸಿಕೊಂಡುವ ದುರ್ಬಲನಲ್ಲ, ಧೀರರಿಗೆ ಬೆಳಕಿನ ದಾರಿ ಇತ್ಯಾದಿ. ಹೀಗೆ ಅವರು ತಂದೆಯ ಹಾಕಿಕೊಟ್ಟಂಥ ಆಧ್ಯಾತ್ಮಿಕ ಪಥದಲ್ಲಿ ಬಹಳ ದೃಢವಾದ ಹೆಜ್ಜೆಗಳನ್ನು ಅವರ ಸುಪುತ್ರಿ ದಾಪುಗಾಲಿ ಇಡ್ತಾ ಇದ್ದಾಳೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ನಾವೆಲ್ಲರೂ ಕೂಡ ಕೊನೆಯದಾಗಿ ನಾವೆಲ್ಲರೂ ಇಡೀ ಭಾರತಾದ್ಯಂತ ನಾವು ಪಠಿಸ್ತಕ್ಕಂತಹ ಶಾಂತಿ ಮಂತ್ರ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಶಾಂತಿ 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 ಅನ್ನೋ ಮಾತೇನಿದೆ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಒಂದು ನಿಮಿಷ ಇಲ್ಲಿ ಟಿಪ್ಪಣಿ ಮಾಡಿಕೊಂಡಿದ್ದನ್ನು ತಿಳ್ಕೊಳ್ತೀವಿ. ನಿಮಗೆಲ್ಲ ಗೊತ್ತಿದೆ ಅದು. ಇದರ ಬಗ್ಗೆ ಒಂದು ನಾವು ಬಹಳ ಹಿಂದೆ, 2-3 ವರ್ಷಗಳ ಹಿಂದೆ ನಾವು ಅಮೇರಿಕಕ್ಕೆ ಹೋದಾಗ ಅಲ್ಲಿಯ ಒಂದು ಸಮುದ್ರದ ತೀರದಲ್ಲಿ ಕುಳಿತು ಈ ಒಂದು ಪದ್ಯವನ್ನು ನಾವು ಬರೆದ್ವಿ. ಅದು ಹೀಗಿದೆ. ನಿಮಗೆಲ್ಲ ಗೊತ್ತಿದೆ ಶಾಂತಿ ಮಂತ್ರ. ಆದರೆ ಆ ಶಾಂತಿ ಮಂತ್ರದ ನಿಜವಾದ ಅರ್ಥ ಏನು? ಎಲ್ಲರೂ ನಾವು ಕೂತ್ಕೊಂಡು ಮಂತ್ರ ಪಠಿಸ್ತೀವಿ. ಅದರ ಅರ್ಥವನ್ನು, ಅದರ ನಿಜಾರ್ಥ ಏನು ಅನ್ನೋದನ್ನು ಇಲ್ಲಿ ಅದರ ಅರ್ಥವನ್ನು ಕ್ರೋಢೀಕರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇದು ಪದ್ಯ ಹೀಗಿದೆ, ನಾವು ಬರೆದಂಥ ಪದ್ಯ. ಕುರುಡು ಲೋಕ, ಇದ್ದಳೊಬ್ಬಳು ಕುರುಡಿ, ಅನುದಿನವು ಬೇಡದಳು ಆ ದೇವರನ್ನು, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲು, ತಮಸೋಮ ಜ್ಯೋತಿರ್ಗಮಯ. ಕಣ್ಣುಳ್ಳ ನೆರೆಹೊರೆಯವರ ಭಾಗ್ಯಕ್ಕೆ ಅಸೂಯೆ ಉಕ್ಕಿ ಬರುತ್ತಿತ್ತು ಕತ್ತಲೆಯ ಜಗದೊಳಗೆ, ಹತಾಶೆಯ ಭಾವ ಬಲಿಯುತ್ತಿತ್ತು. ಸಿಕ್ಕನೊಬ್ಬ ಪುಣ್ಯಾತ್ಮನ ಅವಳಿಗೆ ಗೆಳೆಯನಾಗಿ, ಅನವರ್ತ ಕಣ್ಣಾಗಿ, ಅವಳ ಸುಖ ದುಃಖದಲ್ಲಿ ಭಾಗಿಯಾಗಿ. ಹೇಳಿದರು ಯಾರೋ, ಕುರುಡರಿಗೆ ಕಣ್ಣ ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆಯೆಂದು. ಗೆಳೆಯನ ಒತ್ತಾಸೆಗೆ ಒಪ್ಪಿದಳು ಕುರುಡಿ, ಚಿಕಿತ್ಸೆ ಮಾಂತ್ರಿಕ ಮಾಟ ಮಾಡಿತು. ಕಣ್ಣರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ. ತಿಳಿಯಿತವಳಿಗೆ ಆತನೂ ಕುರುಡನೆಂದು. ಕಷ್ಟ ನೀಗಿತು, ಜೊತೆಗೆ ಬಾಳೆ ಬೆಳಗೋಣ ಬಾಣನ್ನ ಗೆಳತಿ. ಕಷ್ಟ ನೀಗಿತು, ಜೊತೆಗೆ ಬಾಳೆ ಬೆಳಗೋಣ ಬಾನನ್ನ ಗೆಳತಿ ಎಂದನ ಗೆಳೆಯ ಹರುಷದಿಂದ. ಹುಬ್ಬು ಗಂಟಿಕ್ಕಿ ನುಡಿದಳ ಗೆಳತಿ, ಹೋಗೋ ಕುರುಡ, ನಿನ್ನೊಡನೆ ಬಾಳವೆ ಮಾಡಲು ನಾನೇನು ಕುರುಡಿಯೇ, ನಡೆಯಾಚೆ ದೂರ.
ಮರುದಿನವೇ ತಿಳಿಯಿತವಳಿಗೆ ವಿಷ ಕುಡಿದು ಆ ಗೆಳೆಯ ಸತ್ತನೆಂದು. ಸಾಯುವ ಮುನ್ನ ಬರೆದಿದ್ದ ನವನೊಂದು ಉಯಿಲು ಪತ್ರ, ದುಃಖವೆನಗಿಲ್ಲ ಓ ಗೆಳತಿ ನೀ ನನ್ನ ಜರಿದುದಕ್ಕೆ. ದುಃಖವೆನಗಿಲ್ಲ ಓ ಗೆಳತಿ ನೀ ನನ್ನ ಜರಿದುದಕ್ಕೆ. ಆದರೂ ಬೇಡುವನು ನಾನೊಂದ, ಬದುಕಿರುವೆ ನಾನಿನ್ನ ಕಣ್ಣಾಲಿಗಳಲ್ಲಿ. ಜತನದಿಂದಲೇ ಕಾಪಾಡು ನಿನಗಿತ್ತ ನನ್ನೆಯ ಆ ಕಣ್ಗಳನ್ನು. ಜತನದಿಂದಲೇ ಕಾಪಾಡು ನಿನಗಿತ್ತ ನನ್ನ ಆ ಕಣ್ಣುಗಳನ್ನು. ಈಗ ಪ್ರಶ್ನೆ ನಿಮಗೆ, ಓದುಗರಿಗೆ, ಕೇಳುಗರಿಗೆ. ಕಣ್ಣನಿತ್ತು ಕುರುಡನಾಗಿ ಸತ್ತ ಆ ಗೆಳೆಯ ಬೆಳಗಿನಿಂದ ಕತ್ತಲೆಗೆ ಸರಿದನೆ. ಕಣ್ಣನಿತ್ತು ಕುರುಡನಾದ ಆ ಗೆಳೆಯ ಬೆಳಕಿನಿಂದ ಕತ್ತಲೆಗೆ ಸರಿದನೆ. ಕಣ್ಣ ಪಡೆದು ಬಿಂಕದಿಂದ ವಾರೆ ನೋಟ ಬೀರಿದ ಅಂದಗಾತಿ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿದಳೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಅವನು ಬೆಳಕಿನಿಂದ ಮಹಾ ಬೆಳಕಿನತ್ತ ಸಾಗಿದ. ಆ ಕುರುಡಿ ಕತ್ತಲೆಯಿಂದ ಕಗ್ಗತ್ತಲೆ ಕಡೆಗೆ ನಡೆದಳು. ಇದು ಅದರ ನಿಜ ಅರ್ಥ. ಈ ಬೆಳಕಲ್ಲ, ಆಧ್ಯಾತ್ಮಿಕ ಬೆಳಕು. ಅದು ಈ ಬೆಳಕು ಅದಕ್ಕೆ ಸಮನಲ್ಲ. ಅದು ಸೂರ್ಯನ ಬೆಳಕು ಸಹ ಅದಕ್ಕೆ ಸಮನಲ್ಲ ಅಂತ ಹೇಳಿ ಉಪನಿಷದಲ್ಲಿ ಬರುತ್ತೆ. ಇದು ಒಂದೇನು ಅನಿಸುತ್ತೆ ನಮಗೆ ಕವಿತೆ ಬರೆದ ಮೇಲೆ ಅಂದರೆ, ಅವನು ಎರಡೂ ಕಣ್ಣು ಕೊಟ್ಟು ತಪ್ಪು ಮಾಡಿದ ಅನಿಸುತ್ತೆ. ಅವನು ತುಂಬ ಮೋಹಕ್ಕೆ ಒಳಗಾಗಿ ಎರಡೂ ಕಣ್ಣು ಕೊಟ್ಟದ್ದು ತಪ್ಪು. ಒಂದು ಕಣ್ಣು ಕೊಟ್ಟಿದ್ರೆ ಸರಿ ಆಗ್ತೈತೆ ಏನೋ ಗೊತ್ತಿಲ್ಲ. ಎರಡೂ ಕೊಡಬಾರ್ದಾಗಿತ್ತು, ಬೇಡ ಕಣ್ಣೊಬ್ಬನಂತೆ. ಇದು ಹೀಗಿದೆ ಆಧ್ಯಾತ್ಮಿಕತೆ. ಈ ಲೌಕಿಕ ಮತ್ತು ಪಾರಮಾರ್ಥಿಕ ಇವೆರಡನ್ನೂ ಸಮನ್ವಯಗೊಳಿಸ್ಕೊಂಡು ಹೋಗೋದೇ ಬದುಕು. ನಮಗೆ ಭಾಳ ಸಂತೋಷ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದು. ತುಂಬ ಸಮಯ ಹೆಚ್ಚು ತೊಗೊಂಡು ಅಂತ ಕಾಣುತ್ತೆ. ನಮ್ಮ ಕೆಲವು ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೀವಿ. ಪಾಣಿನಿಯ ಬಗ್ಗೆ ನಮ್ಮ ಕೆಲವು ಗಮನ ಸೆಳೆದ್ರು. ನಿಮ್ಮಲ್ಲಿ ತುಂಬ ವಿದ್ವಾಂಸರಿದ್ದೀರಿ. ನಾವು 1994ರಲ್ಲೇ ಪಾಣಿನಿಯ 4000 ಸೂತ್ರಗಳನ್ನು ಗಣಕೀಕರಿಸಿ, ಕೇವಲ ಅದು ಟೆಕ್ಸ್ಟ್ ಅಲ್ಲ, ಅಷ್ಟು ಆ ಸೂತ್ರದಲ್ಲಿರ್ತಕ್ಕಂಥ ಅದೇನು ಬೀಜಗಣಿತ ರೂಪದಲ್ಲಿದೆ ಅವುಗಳನ್ನು ನಾವು ಅದರ ಲಾಜಿಕನ್ನು ಕಂಪ್ಯೂಟರ್ನಲ್ಲಿ ಅಳವಡಿಸಿದ್ದೀವಿ. ಯಾರ ಆಸಕ್ತಿ ಇದೆಯೋ ಅವರು ನಮ್ಮ ವೆಬ್ಸೈಟಿಗೆ ಹೋಗಿ www.taralabalu.org ಅಂತ ಹೋದರೆ ಅಲ್ಲಿ ಗಣಕಾಷ್ಟಾಧ್ಯಾಯಿ ಅಂತಿದೆ. ಪಾಣಿನಿಯ ಅಷ್ಟಾಧ್ಯಾಯಿ ಗ್ರಂಥವನ್ನು ನಾವು ಗಣಕೀಕರಣಗೊಳಿಸಿದ್ರಿಂದ ಗಣಕಾಷ್ಟಾಧ್ಯಾಯಿ ಅಂತ ಹೆಸರಿಟ್ಟಿದ್ದೀವಿ. ಅದನ್ನು VB6ನಲ್ಲಿ ನಾವು ಡೆವಲಪ್ ಮಾಡಿರೋದು. ಮೊದಲು ಡಾಸ್ನಲ್ಲಿ ಮಾಡಿದ್ವಿ 94ರಲ್ಲಿ. ಇದರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ನಡೆದಂಥ 9ನೇ ಸಂಸ್ಕೃತ ಸಮ್ಮೇಳನದನ್ನು ಪ್ರಸ್ತುತಪಡಿಸಿದ್ವಿ. ಆನಂತರ Windows 95 ಬಂದ ಮೇಲೆ ಅದನ್ನು VB6ನಲ್ಲಿ ಅದನ್ನು ಪರಿವರ್ತನೆ ಮಾಡಿ ಅದನ್ನೀಗ 2016ರಲ್ಲಿ ಪರಿಷ್ಕೃತ ಆವೃತ್ತಿ ನಮ್ಮ ಇಂಟರ್ನೆಟ್ಲಿ ನಮ್ಮ ವೆಬ್ಸೈಟ್ನಲ್ಲಿ ದೊರೆಯುತ್ತೆ. ಆಸಕ್ತರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಬೋದು. ಎಲ್ಲ ಅಷ್ಟಾಧ್ಯಾಯ 4000 ಸೂತ್ರಗಳಲ್ಲಿದ್ದೇವೆ. ಅದು ಶಬ್ದ ರೂಪವನ್ನು 10-20 ವರ್ಷಗಳ ಕಾಲ ಉದ್ದಾಮ ವ್ಯಾಕರಣ ಪಂಡಿತರು ಅದರ ರೂಪಸಿದ್ಧಿಯನ್ನು ಹೇಗೆ ಹೇಳಕ್ಕೆ ಸಾಧ್ಯನೋ ಅದಕ್ಕೆ ಸಂವಾದಿಯಾಗಿ ಮೆಷಿನ್ ಏನಿದೆ ನಮ್ಮ ತಂತ್ರಾಂಶ ಅದನ್ನು ನೀವು ಶಬ್ದವನ್ನು ಕೊಟ್ಟರೆ ಎಲ್ಲ ವಿಭಕ್ತಿ ಎಲ್ಲ ವಚನಗಳಲ್ಲಿ ಸಮಗ್ರವಾಗಿ ಕೊಡುತ್ತೆ. ಅಷ್ಟೇ ಅಲ್ಲ, ಆ ಶಬ್ದ ರೂಪದ ನಿಷ್ಪತ್ತಿ ರೂಪಸಿದ್ಧಿ ಹೇಗಾಯಿತು ಅನ್ನೋದನ್ನು ಸಹ ಆಯಾಯ ಸೂತ್ರಗಳನ್ನು ಅದು ಉಲ್ಲೇಖಿಸಿ ಕೊಡುತ್ತೆ. ಅದನ್ನು ವಿದ್ವಾಂಸರು ನೀವು ಗಮನಿಸಬೇಕು ಅಂತ ಬಯಸ್ತೀನಿ. ಇತ್ತೀಚೆಗೆ ಈಗ ವೆಬ್ ಬೇಸ್ಡ್ ಪ್ರೋಗ್ರಾಮನ್ನು ಮಾಡಲಿಕ್ಕೆ ನಾವು ಮೊನ್ನೆ ಜರ್ಮನಿಗೆ ಹೋದಾಗ ವೆಬ್ ಬೇಸ್ಡ್ ಪ್ರೋಗ್ರಾಮನ್ನು ಭಾಳ ಜನ ಅಪೇಕ್ಷೆ ಪಟ್ಟರು. ಅದು ಇನ್ಸ್ಟಾಲಬಲ್ ವರ್ಷನ್. ಅದು ಈಗ ವೆಬ್ನಲ್ಲೇ ಮಾಡಬೇಕು ಅಂತ ಹೇಳಿ ಈಗ ಆರಂಭ ಮಾಡಿದ್ವಿ. ದೈವ ಕೃಪೆಯಿಂದ ಅದನ್ನು ಮುಗಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಅಂತ ನಿಮ್ಮ ಗಮನಕ್ಕೆ ತಂದು, ಇನ್ನು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅದನ್ನು ಸಹ ನಾವು ಈ ವೆಬ್ ಆ್ಯಪ್ ಮಾಡಿದ್ದೀವಿ. ಅದು ನೀವು ನಮ್ಮ ವೆಬ್ಸೈಟಿಗೆ ಹೋದರೆ
ನಿಮಗೆ ದೊರೆಯುತ್ತೆ. ನಂತರ ಅದನ್ನು ಎಲ್ಲ ಪುರಂದರದಾಸರ, ಕನಕದಾಸರ ಎಲ್ಲ ದಾಸ ಪದ್ಯಗಳು ಮತ್ತು ಬಸವಾದಿ ಶಿವಶರಣರ ಸುಮಾರು 22,000 ವಚನಗಳು, ಅವುಗಳನ್ನು ಅದರಲ್ಲಿ ಕ್ರೋಢೀಕರಿಸಿದ್ದೀವಿ. ಅದನ್ನು ನೀವು ಉಪಯೋಗ ಮಾಡ್ಕೋಬೋದು. wachana.ತರಳಬಾಳು.in ಇದು ಬೇರೆ ಲಿಂಕ್. ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಭಾಳ ಸಮಯ ಮೀರಿಬಿಡ್ತು. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಏನು ಸಂತೋಷಕ್ಕೆ ಪಾರ ಇಲ್ಲ. ಇಂಥ ಕಾರ್ಯಕ್ರಮ ಹೆಚ್ಚು ಮುನ್ನಡೆಯಲಿ. ಅವರ ಎರಡನೇ ಮಗಳು ಕವಿತಾ 2 ವರ್ಷದ ಹಿಂದೆ ನಮ್ಮ ತರಳಬಾಳು ಹುಣ್ಣಿಮೆಗೆ ಆಹ್ವಾನಿತರಾಗಿ ಬಂದು ಹಾಡಿದ್ದು ಲಕ್ಷಾಂತರ ಜನರ ಮನ ಸೆಳೀತು. ಮರಳ ಸಿದ್ಧನ ನಾರಿ ಮರಳು ಮಾಡಲು ಹೋಗಿ ಮರುಳಾಗ್ಯಾಳೋ ಜಂಗಮಯ್ಯಗೆ ಅನ್ನೋದನ್ನು ಭಾಳ ಭಾವಪೂರ್ಣವಾಗಿ ಹಾಡಿದಂಥ ಅವರ ಮಗಳನ್ನು ಇಲ್ಲಿ ನಾವು ಮೆಚ್ಚುಗೆ ಸೂಚಿಸಿ, ಭಾಳ ಅಪರೂಪದ ಹಾಡು ಅದು. ನಮ್ಮ ಮಠದ ಮೂಲ ಪುರುಷರೇ ಮರಳಿಸಿದರು. ಅವರನ್ನು ಕುರಿತಂಥ ಒಂದು ಇವರು ದ ರಾ ಬೇಂದ್ರೆ ಬರೆದಂಥ ಕವಿತೆಯನ್ನು ಅವರು ಸುಶ್ರವಾಗಿ ಹಾಡಿದ್ದು ಜನಸಾಮಾನ್ಯರಿಗೆ ಬಹಳ ಖುಷಿಯನ್ನು ತಂದುಕೊಡ್ತು ಅಂತ ಈ ಸಂದರ್ಭದಲ್ಲಿ ನಮ್ಮ ಆನಂದವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಈ ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ. ಒಂದು ಮಾತಿದೆ, ಹಾಲೋಗರ ಉಂಡ ಮೇಲೆ ಮೇಲೋಗರ ಯಾಕೆ ಅನ್ನುವಂಥದ್ದು. ಅನೇಕ ವಿಚಾರಗಳನ್ನು ಅತ್ಯಂತ ಸುಲಭಗ್ರಾಹ್ಯವಾಗಿ ಸುಲಿದ ಬಾಳೆಯ ಹಣ್ಣಿನಂದದಿ ಮನ ಮುಟ್ಟಿಸುವಂತೆ ತಿಳಿಸ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸಿದಂಥ ಪರಮ ಪೂಜ್ಯರಿಗೆ ಅನೇಕ ಪ್ರಣಾಮಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತಿದ್ದೇವೆ. ಅವರ ಒಂದೊಂದು ಅಕ್ಷರಕ್ಕೂ ಲಕ್ಷ ಪ್ರಣಾಮಗಳನ್ನು ಸಲ್ಲಿಸಬೇಕಾದಷ್ಟು ಮೌಲಿಕವಾದ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅನುಗ್ರಹೀತರಾಗಿದ್ದೇವೆ. ಧನ್ಯವಾದಗಳು.